ಇನ್ನು ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಕೇರಳ ಪ್ರವಾಸಿ ತಾಣ ಪ್ರಚಾರಗಳ ಮಾಡಲಾಗ್ತಾ ಇದೆ. ಜೊತೆಗೆ ವಯನಾಡ್ ಪ್ರವಾಸದ ಬಗ್ಗೆ ಪೋಸ್ಟ್ ಕೂಡ ಮಾಡಲಾಗಿದೆ. ಇದು ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ತಾಳಕ್ಕೆ ರಾಜ್ಯ ಸರ್ಕಾರ ಕುಣಿತಾ ಇದೆ. 3 ಗಾಂಧಿಗಳ ಹಿತಾಸಕ್ತಿಗಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರ ತೊಲಗಿದ ಬಳಿಕವಷ್ಟೇ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಸಂಸದರಾಗಿರುವಂಥ ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ರು. ಇನ್ನು MLC ಎನ್ ರವಿಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಬರಬೇಕಿದ್ದ AI ಹಬ್ಬನ್ನು ಕೈಬಿಟ್ಟು ಹೋಗಿದೆ. ನಮ್ಮ ರಾಜ್ಯ ಅಭಿವೃದ್ಧಿ ಮಾಡೋದು ಬಿಟ್ಟು ವಯನಾಡಿಗೆ ಬನ್ನಿ ಅನ್ನೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡ್ತಾ ಸಮರ್ಥಿಸಿಕೊಂಡಿದ್ದಾರೆ. ಏನು ತಪ್ಪಿದೆ? ವಯನಾಡು ಪ್ರವಾಸಿ ತಾಣವಾಗಿದೆ. ಪ್ರಿಯಾಂಕಾ ಗಾಂಧಿ ಸಂಸದೆ ಆಗಿರೋದನ್ನು ಬಿಜೆಪಿ ನಾಯಕರು ಸಹಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಈಗ 3ನೇದವರಾಗಿ ಪ್ರಿಯಾಂಕಾ ಗಾಂಧಿ ಅವರ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ಸರ್ಕಾರ ಇದು. ಇಲ್ಲಿ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಗಿಂತಲೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸರ್ಕಾರ ಇದು. ವಯನಾಡಿಗೆ ಬನ್ನಿ ಅಂತ ಹೇಳಿ ಈ ಸರ್ಕಾರ ಒಂದು ಜಾಹೀರಾತನ್ನ ಕೊಟ್ಟಿದೆ. ಅರ್ಥಾತ್ ಕೇರಳ ಸರ್ಕಾರಕ್ಕೆ ನೀವು ಲಾಭ ಮಾಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ. ಈಗ 4-5 ದಿನಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಇಂಡಸ್ಟ್ರಿ ಅದು ನಮ್ಮ ರಾಜ್ಯ ಕೈಬಿಟ್ಟು ಹೋಯ್ತು. ಈಗ ನಮ್ಮ ರಾಜ್ಯದಲ್ಲಿ ಡೆವಲಪ್ ಆಗ್ಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಟೂರಿಸಂ ಅನ್ನ, ಪ್ರವಾಸೋದ್ಯಮವನ್ನ ಪ್ರಭಾವಿಯಾಗಿ ಮಾಡೋದನ್ನ ಬಿಟ್ಟು ವಯನಾಡಿಗೆ ಬನ್ನಿ, ಕೇರಳಕ್ಕೆ ಬನ್ನಿ, ಕ್ಯಾಲಿಕಟ್ಟಿಗೆ ಬನ್ನಿ ಅಂತ ಹೇಳಿ ಜಾಹೀರಾತನ್ನ ಕೊಡ್ತಾರೆ. ಅವರು ಏನ್ ಟೀಕೆ, ಅವ್ರು ಏನು ಅಂದ್ರೆ ಆ ವಯನಾಡು ಕ್ಷೇತ್ರವನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಅಷ್ಟೇ. ಅದಕ್ಕೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಆಮೇಲೆ ಇವರು ನಮ್ಮ ಬಿಜೆಪಿ ನಾಯಕರು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಬೇಕಾಷ್ಟು ಕಡೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ